Okay, so first of all, good morning to all. As you all know, we have started with the first chapter, correct? Okay, so first chapter start madidvi. So we'll continue with that. Where is your first chapter? Here. So we have started with the first chapter called as, in it the first chapter as a business way of information technology application. Okay, I hope remembered. Everyone remembered the first chapter. What is that? Business view of, just a second. Business views of information technology application. Okay, so in this chapter we are going to study about the data. Okay, so we are going to study about the data, what is data, and how we are applying information technology in your data. Okay, ಯಾವುದೇ field ಇರಲಿ ನೀವು, it may be any field, it may be a business or any field. In the present situation ಯಾವುದೇ field ಒಳಗೂ ನಾವು IT ನ ಹೆಂಗ್ ಅಪ್ಲೈ ಮಾಡಾಕತ್ತೀವಿ ಅಂತ ನೋಡಾಕತ್ತಿದ್ವಿ. ಸೊ ಹಂಗ ನಮ್ IT ನ ಬಿಸ್ನೆಸ್ ಒಳಗ್ ಹೆಂಗ್ ಅಪ್ಲೈ ಮಾಡ್ತೀವಿ ಅಂತ ನೋಡ್ತೀವಿ. ಓಕೆ, ಸೊ ಟು ಡೂ ದಿಸ್ ವಿ ಹ್ಯಾವ್ ಮೆನಿ ಟೆಕ್ನಾಲಜೀಸ್, ಪ್ರೋಸೆಸ್ ಅಂಡ್ ಟೂಲ್ಸ್. ಓಕೆ, ಸೊ ಅವನ್ನೆಲ್ಲಾನು ನಾವು ನೆಕ್ಸ್ಟ್ ನೋಡ್ಕೊತ ಹೋಗ್ತೀವಿ. ಸೊ ದಟ್ ವಾಸ್ ದ ಓವರ್ ವ್ಯೂ ಆಫ್ ದಿಸ್ ಫಸ್ಟ್ ಚಾಪ್ಟರ್. ಸೊ ಐ ಹ್ಯಾವ್ ಸೆಡ್ ಇನ್ ದ yesterday's class. Okay, and we have seen what all are the contents in the chapter 1. Chapter 1 ಒಳಗೆ ಏನೇನ್ contents ಇದಾವಂತದನ್ನು ನೋಡಿದ್ವಿ, ಕರೆಕ್ಟ್? So next we have started with the first unit called as business enterprise organization. Okay, its functions and core business process. Okay, so business enterprise organizations ಅಂದ್ರೆ ಏನ್ ನೋಡಾಕತ್ತಿದ್ವಿ, ಅದ್ರದ್ದು ಏನೇನ್ functions ಅದಾವಂತೆ ನೋಡಾಕತ್ತಿದ್ವಿ. ಇನ್ನ core business process start ಮಾಡಿಲ್ಲ. Okay, just we have seen what is business enterprise organization and what all are its functions ಅಂತ ಏನೇನ್ ನಾವು business enterprises ಒಳಗೆ ಏನೇನ್ ಮಾಡ್ತೀವಿ ಅಂತ ಹೇಳೋದನ್ನ ನೋಡಾಕತ್ತಿದ್ವಿ. ಓಕೆ, ಇನ್ ದ ಪ್ರೀವಿಯಸ್ ಕ್ಲಾಸ್. ಓಕೆ, ಇನ್ನ ಕೋರ್ ಬಿಸ್ನೆಸ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಏನ್ ನೋಡಿದ್ವಿ ಇನ್ ದ ಪ್ರೀವಿಯಸ್ ಕ್ಲಾಸ್ ಅಂತಂದ್ರೆ, ಫಸ್ಟ್ ವಾಟ್ ಎವರ್ ದ ಡೊಮೈನ್ ವಿ ಚೂಸ್. ಓಕೆ, ಯಾವುದೇ ಡೊಮೈನ್ ತಗೋರಿ ಇನ್ ದ ಪ್ರೆಸೆಂಟ್ ವರ್ಲ್ಡ್, ಇಟ್ ಮೇ ಬಿ ಅ ರಿಟೇಲ್, ಬ್ಯಾಂಕಿಂಗ್, ಮ್ಯಾನುಫ್ಯಾಕ್ಚರ್, ಟ್ರಾನ್ಸ್ಪೋರ್ಟ್. ಓಕೆ, ಯಾವುದೇ ನೀವು ಡೊಮೈನ್ ತಗೊಂಡ್ರಿ ಅಂತಂದ್ರೆ ಎಲ್ಲಾ ತರದ್ದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಏನಿರ್ತದೆ ಸೇಮ್ ಇರ್ತದೆ ಅಂತ ನೋಡಿದ್ವಿ, ಕರೆಕ್ಟ್? ಸೊ ಹೆಂಗಂತಂದ್ರೆ ಎಲ್ಲಾ ಬಿಸ್ನೆಸ್ ಒಳಗೂ ನಾವು ಏನ್ ಮಾಡ್ಬೇಕು, ಕಸ್ಟಮರ್ಗೆ ಸರ್ವ್ ಮಾಡ್ಬೇಕು. ಓಕೆ, ಹೆಂಗ್ ಸರ್ವ್ ಮಾಡ್ತೀರಿ? ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್. ಪ್ರಾಡಕ್ಟ್ ಅರ ಸರ್ವ್ ಮಾಡ್ತೀರಿ, ಇಲ್ಲ ಅಂದ್ರೆ ಸರ್ವಿಸ್ ಅರ ಸರ್ವ್ ಮಾಡ್ತೀರಿ, ಇಲ್ಲ ಅಂದ್ರೆ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಎರಡೂನು ಸರ್ವ್ ಮಾಡ್ತೀರಿ ಅಂತ ಹೇಳ್ಬೋದು. ಓಕೆ, ಸೊ ಯಾವುದೇ ತಗೋರಿ, ನೀವು ಯಾವುದೇ ಫೀಲ್ಡ್ ತಗೊಂಡ್ವಂತಂದ್ರೆ ಬ್ಯಾಂಕಿಂಗ್ ತಗೋರಿ. ಮೀನ್ ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಏನು ಬ್ಯಾಂಕಿಂಗ್ ಒಳಗೆ ಏನ್ ಮಾಡ್ತೀರಿ ನೀವು, ಸರ್ವಿಸಸ್ ಕೊಡ್ತೀರಿ. ಓಕೆ, ಆನ್ಲೈನ್ ಪ್ರೋಸೆಸ್ ಒಳಗೆ ಏನ್ ಕೊಡ್ತೀರಿ, ಪ್ರಾಡಕ್ಟ್ಸ್ ಕೊಡ್ತೀರಿ. ಟ್ರಾನ್ಸ್ಪೋರ್ಟ್ ಒಳಗ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಎರಡೂ ಕೊಡ್ತೀರಿ. ಓಕೆ, ಹೆಂಗಂತಂದ್ರೆ ಟ್ರಾನ್ಸ್ಪೋರ್ಟ್ ಒಳಗ ಸಮ್ ಸರ್ವಿಸಸ್ ಅದಾವ. ಏನಂತಂದ್ರೆ ಬ್ಯಾಂಕ್ ಸಾರಿ ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್ ಕೊಡ್ತಿದ್ದೆ, ಮತ್ತ ಅದ್ರ ಜೊತೆ ಏನ್ ಕೊಡ್ತದ ಅಂತಂದ್ರೆ ನೀವು ಪ್ರಾಡಕ್ಟ್ಸ್ ಡೆಲಿವರಿನೂ ಮಾಡ್ತೀವಿ. ಸೊ ಯಾವುದೇ ಪ್ರೋಸೆಸ್ ಒಳಗ ಇನ್ ಜನರಲ್ ನಾವು ಪ್ರಾಡಕ್ಟ್ಸ್ ಕೊಡ್ತೀವಿ ಕಸ್ಟಮರ್ಸ್ ಗೆ, ಇಲ್ಲಾಂದ್ರೆ ಸರ್ವಿಸ್ ಕೊಡ್ತೀವಿ, ಇಲ್ಲಾಂದ್ರೆ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಎರಡೂನು ಕೊಡ್ತೀವಿ ಅಂತ ನೋಡಿದ್ವಿ ನಿನ್ನೆ. ಓಕೆ, ಸೊ ಅದ್ರೊಳಗ ಅಂತಂದ್ರ ಫಸ್ಟ್ ಏನ್ ಫಂಕ್ಷನ್ಸ್, ಏನ್ ಮಿನಿಮಮ್ ಫಂಕ್ಷನ್ಸ್ ಏನೇನ್ ಅದಾವಂತಂದ್ರೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಓಕೆ, ಸರ್ವಿಸ್ ಡೆಲಿವರಿ ಮಾಡೋದು, ಆಮೇಲೆ ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡೋದು, ಪರ್ಚೇಸ್ ಮಾಡೋದು, ಡಿಸ್ಟ್ರಿಬ್ಯೂಷನ್, ಸೇಲ್ಸ್, ಮಾರ್ಕೆಟಿಂಗ್, ಫೈನಾನ್ಸ್. ದೀಸ್ ಆಲ್ ಆರ್ ದ ಬೇಸಿಕ್ ನೀಡ್ಸ್ ಅಂತಂದ್ರೆ ನಮಗ್ ಬೇಸಿಕ್ ಫಂಕ್ಷನ್ಸ್ ನಡೀತಿರ್ತಾವ. ಯಾವುದೇ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಂದ್ರೆ ಇವೆಲ್ಲ ನಮ್ದು ಬೇಸಿಕ್ಸ್ ಫಂಕ್ಷನ್ಸ್ ಅಂತ ಹೇಳಿ ಹೇಳ್ಬೋದು. ಇವೆಲ್ಲ ಸಮ್ ಡೈಲಿ ಲೈಫ್ ಒಳಗ್ ನೋಡ ಅಂತ ಬೇಸಿಕ್ ಫಂಕ್ಷನ್. ಯಾವುದೇ ಬಿಸ್ನೆಸ್ ಇರ್ಲಿ, ಸ್ಮಾಲ್ ಸ್ಕೇಲ್ ಇರ್ಲಿ, ಲಾರ್ಜ್ ಸ್ಕೇಲ್ ಇರ್ಲಿ, ಇವೆಲ್ಲ ಒಂದು ಬೇಸಿಕ್ ಫಂಕ್ಷನ್ಸ್ ಅಂತ ಹೇಳಿ ನೋಡಿದ್ವಿ, ಕರೆಕ್ಟ್? ಇದನ್ ಬಿಟ್ಟು ಓಕೆ ಜಸ್ಟ್ ಸ್ಟಾರ್ಟ್ ಮಾಡಿದ್ರಿ, ಯಾರೋ ಒಬ್ಬರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಅಂತ ತಿಳ್ಕೊರಿ, ಹೊಸ ಬಿಸ್ನೆಸ್. ಸೊ ಅವ್ರ ಇವೆಲ್ಲ ಬೇಸಿಕ್ ನ ನೋಡೇಬೇಕು. ಓಕೆ, ನೆಕ್ಸ್ಟ್ ಇದನ್ ಬಿಟ್ಟು ಒಂದ್ ವೇಳೆ ನಮ್ದು ಬಿಸ್ನೆಸ್ ಎಕ್ಸ್ಟೆಂಡ್ ಆಗಾಕತ್ತು ಅಂತಂದ್ರೆ, ಓಕೆ, ಅಂದ್ರೆ ಕನ್ಸೂಮ್ಷನ್ ಹೆಚ್ಚಿಗೆ ಆಗಾಕತ್ತು ಅಂತಂದ್ರೆ ನಾವು ಹೊಸ ಫಂಕ್ಷನ್ಸ್ ನೋಡ್ತೀವಿ. ಏನಂತೇಳಿ ಸಪೋರ್ಟ್ ಮಾಡೋದು, ಪ್ಲಾನಿಂಗ್ ಮಾಡೋದು, ಟ್ರೈನಿಂಗ್ ಮಾಡೋದು. ಸೊ ಹೆಂಗ್ ನಮ್ದು ಕಸ್ಟಮರ್ಸ್ ಹೆಂಗ್ ಪ್ರಾಡಕ್ಟ್ಸ್ ತಗೋತ್ ಹೋಗ್ತಾರ, ಹಂಗ ನಾವು ಹೆಚ್ಚಿಗೆ ಮಾಡ್ಕೊತ ಹೋಗ್ತೀವಿ ಅಂತ ಹೇಳಿ. ಸೊ ಹೆಚ್ಚಿಗೆ ಆತಂದ್ರೆ ಪ್ರಾಡಕ್ಟ್ ಜಾಸ್ತಿ ಕನ್ಸೂಮ್ಷನ್ ಆಗಕತ್ತು ಅಂದ್ರೆ ನಾವು ಸಪೋರ್ಟ್ ಮಾಡ್ಬೇಕಾಗ್ತದೆ. ಓಕೆ, ಆಮೇಲೆ ಪ್ಲಾನಿಂಗ್ ಮಾಡ್ಬೇಕಾಗ್ತದೆ. ಓಕೆ, ಟ್ರೈನಿಂಗ್ ಮಾಡ್ಬೇಕು. ಸೊ ಇವೆಲ್ಲ ನಾವು ಎಕ್ಸ್ಟ್ರಾನ ನೋಡ್ಕೊತ ಹೋಗ್ತೀವಿ ಅಂತೇಳಿ ಹೇಳ್ಬೋದು. ಓಕೆ, ಶೌರು. ಓಕೆ,
ನೆಕ್ಸ್ಟ್ ಇದನ್ನೆಲ್ಲ ಬಿಟ್ಟು ನಮ್ದು ವರ್ಕ್ ಫೋರ್ಸ್ ನ ನಾವು ಮೇಂಟೈನ್ ಮಾಡ್ಬೇಕು. ಸೊ ಬಿಸ್ನೆಸ್ ವಿಲ್ ಡಿಪೆಂಡ್ ಅಪಾನ್ ಅವರ್ ವರ್ಕ್ ಫೋರ್ಸ್. ಎಂತ ವರ್ಕ್ ಫೋರ್ಸ್ ನಾವು ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಮ್ ವರ್ಕ್ ಫೋರ್ಸ್ ಹೆಂಗ್ ಇರ್ಬೇಕಂತಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, IT ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ ಮಾಡ್ಬೇಕು, ಪಾರ್ಟ್ನರ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಸೊ ಎಲ್ಲ ನಾವು ಇದನ್ನ ಮಾಡ್ಬೇಕಂತ ಹೇಳಿದೆ ನಿನ್ನೆ. ಓಕೆ, ನಮ್ ಬಿಸ್ನೆಸ್ ಎದ್ರ ಮೇಲೆ ಡಿಪೆಂಡ್ ಇರ್ತದೆ, ವರ್ಕ್ ಫೋರ್ಸ್ ಮೇಲೆ ಡಿಪೆಂಡ್ ಇರ್ತದೆ ಅಂತ ಹೇಳ್ಬೋದು. ಓಕೆ, ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಕತ್ ಬಂದ್ರೆ ನಮ್ ತಳಗ್ ಯಾರು ಕೆಲಸ ಮಾಡ್ತಿರ್ತಾರ ಇಲ್ಲ ನಮ್ ಜೊತೆ ಯಾರು ವರ್ಕ್ ಮಾಡ್ತಿರ್ತಾರ ಅವ್ರಿಗೆ ನಾವು ವರ್ಕ್ ಸ್ಪೇಸ್ ಕರೆಕ್ಟ್ ಕೊಡ್ಬೇಕು. ಅವ್ರದ್ದು ನೀಡ್ಸ್ ಎಲ್ಲ ನಾವು ಮಾಡ್ಕೊತ ಹೋಗ್ಬೇಕು. ಈಗ ಯಾರೋ ಒಂದ್ ಸ್ವಲ್ಪ ಮಂದಿ ನಾವು ಪ್ರಾಡಕ್ಟ್ಸ್ ನ ಡೆಲಿವರ್ ಮಾಡಕತ್ತಿದ್ರು, ಲೈಕ್ ಡೆಲಿವರಿ ಬಾಯ್ಸ್ ಇರ್ತಾರೆ. ಓಕೆ, ಸೊ ಬಾಯ್ಸ್, ಸೊ ಆ ಡೆಲಿವರ್ ಪರ್ಸನ್ ಗೆ ನಾವು ಕರೆಕ್ಟ್ ಆಗಿ ಕೊಡ್ಬೇಕಂದ್ರೆ ಅವ್ರಿಗೆ ಏನ್ ಬೇಕು, ಬೈಕ್ ಬೇಕು. ಓಕೆ, ಫ್ಯೂಯಲ್ ಕೊಡ್ಬೇಕು, ಮೊಬೈಲ್ಸ್ ಬೇಕು. ಓಕೆ, ಸೊ ಎಲ್ಲಾನು ಅವ್ರಿಗೆ ಕರೆಕ್ಟ್ ಆಗಿ ಕೊಟ್ವಿ ಅಂದ್ರೆ ಅವ್ರು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾರೆ. ಸೊ ವರ್ಕ್ ಸ್ಪೇಸ್ ನಮ್ ಚಲೋ ಆಗ್ಬೇಕಂತಂದ್ರೆ, ಸಾರಿ, ನಮ್ ಬಿಸ್ನೆಸ್ ಚಲೋ ಆಗ್ಬೇಕಂದ್ರೆ ನಮ್ ವರ್ಕ್ ಸ್ಪೇಸ್ ಚಲೋ ಇರ್ಬೇಕಂತ ಹೇಳ್ತಾನೆ. ಸೊ ಅವೆಲ್ಲ ಇದ್ರ ಮ್ಯಾಗ ಡಿಪೆಂಡ್ ಅದಾವಂತಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾಗ ಡಿಪೆಂಡ್ ಅದ, IT ಮ್ಯಾಗ ಡಿಪೆಂಡ್ ಅದ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಪಾರ್ಟ್ನರ್ ಮ್ಯಾನೇಜ್ಮೆಂಟ್. ಸೊ ನಿನ್ನೆ ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ಒಂದೊಂದು ಕೊಟ್ಟಿದ್ದೆ, ನೋಡ್ಕೊತ ಹೋಗಿದ್ವಿ. ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ ಏನ್ ನೋಡಿದ್ವಿ ಅಂತಂದ್ರೆ ಒಂದ್ ವೇಳೆ ನಮ್ದು ಬಿಸ್ನೆಸ್ ಗ್ಲೋಬಲ್ ಆತು ಅಂತಂದ್ರೆ, ವರ್ಲ್ಡ್ ವೈಡ್ ಆತು ಅಂತಂದ್ರ ಮತ್ ಹೊಸ ರಿಕ್ವೈರ್ಮೆಂಟ್ಸ್ ನಾವ್ ಮಾಡ್ಕೋಬೇಕು. ಸೊ ಅಲ್ಲಿ ಮತ್ ಹೊಸ ಫಂಕ್ಷನ್ಸ್ ಆಡ್ ಆಗ್ತಾವ, ಹೊಸ ಡಿಮ್ಯಾಂಡ್ಸ್ ನಾವು ಮೀಟ್ ಮಾಡ್ಬೇಕು. ಸೊ ಇಂಟರ್ನಲ್ ಸರ್ವಿಸ್ ಏನಿರ್ತದೆ ಅದನ್ನೆಲ್ಲ ನಾವ್ ಮಾಡ್ಕೊತ ಹೋಗ್ಬೇಕು ಅಂತೇಳಿ ಹೇಳ್ತಾನ. ಓಕೆ, ನೆಕ್ಸ್ಟ್ ಇವೆಲ್ಲ ಯು ವಿಲ್ ಆಲ್ಸೋ ನೋಟಿಸ್ ದಟ್ ಸಮ್ ಫಂಕ್ಷನ್ಸ್, ಇವೆಲ್ಲ ಫಂಕ್ಷನ್ಸ್ ನಾಗ ನಮ್ಗೆ ಏನೇನ್ ಇರ್ತಾವಂತಂದ್ರೆ HR ಇರ್ತದೆ, HR ಟ್ರೈನಿಂಗ್ ಇರ್ತದೆ, ಆಮೇಲೆ ಫೈನಾನ್ಸ್ ಇರ್ತದೆ, ಮಾರ್ಕೆಟಿಂಗ್ ಇರ್ತದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇರ್ತದೆ. ಸೊ ಇವೆಲ್ಲಾ ಕೂಡಿ ನಾವ್ ಏನ್ ಟರ್ಮ್ ಮಾಡಿವಿ ಅದನ್ನ ಬಿಸ್ನೆಸ್ ಯೂನಿಟ್ ಅಂತ ಟರ್ಮ್ ಅಂದ್ರೆ ಒಂದ್ ಹೆಸರು ಕೊಟ್ಟಿವಿ. ಇವೆಲ್ಲಾ ಕೂಡಿ ಒಂದ್ ಹೆಸರು ಕೊಟ್ಟಿವಿ. ವಾಟ್ ಇಸ್ ದಟ್? ಬಿಸ್ನೆಸ್ ಯೂನಿಟ್ಸ್ ಅಂತ ಹೇಳಿ. ಓಕೆ, ಸೊ ಆ ಬಿಸ್ನೆಸ್ ಯೂನಿಟ್ಸ್ ಒಳಗೆ ಏನೇನ್ ಬರ್ತದೆ? HR ಟ್ರೈನಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, R&D ದಟ್ ಇಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, IT ಮ್ಯಾನೇಜ್ಮೆಂಟ್. ಓಕೆ, ಸೊ ಎಲ್ಲಾ ಕೂಡಿ ಒಂದು ಬಿಸ್ನೆಸ್ ಅಂತೇಳಿ ಹೆಸರು ಕೊಟ್ಟಿವಿ. ಓಕೆ, ವಾಟ್ ಎವರ್ ದ ಸೈಜ್, ನಮ್ದು ಬಿಸ್ನೆಸ್ ಇನ್ ಎಂತದಾಗ ಸೈಜ್ ಇರ್ಲಿ ಅದ್ರೊಳಗ ನಮ್ದು IT ಏನದ ವೆರಿ ಇಂಪಾರ್ಟೆಂಟ್ ಅಂತೇಳಿ ನೋಡಿದ್ವಿ. ಇಲ್ಲಿ ತನ ನಾವ್ ನಿನ್ನೆ ನೋಡಿದ್ವಿ. ಓಕೆ, ಸೊ ಅದ್ರ ಒಂದ್ ಸ್ಟ್ರಕ್ಚರ್ ಒಳಗ್ ಕೊಟ್ಟಾನ, ಮೀನ್ಸ್ ಇದ್ರಾಗ ಕೊಟ್ಟಾನ, ಡೈಗ್ರಾಮ್ ಹಾಕೊಟ್ಟಾನ ಎಂಟರ್ಪ್ರೈಸಸ್ ಒಳಗೆ ಏನೇನ್ ಇರ್ತದೆ ಅಂತ ಹೇಳಿ. ಕಂಪ್ನಿ ಪ್ಲಾನಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಫೈನಾನ್ಸ್, ಕಸ್ಟಮರ್ ರಿಲೇಶನ್ಶಿಪ್ ಇವೆಲ್ಲ ಇರ್ತಾವಂತ ನಿನ್ನೆ ನಾವು ನೋಡಿದ್ವಿ. ಕರೆಕ್ಟಾ? ಇಷ್ಟೆಲ್ಲ ನೋಡಿದ್ರಿ? ನೆನ್ಪದ ನಿನ್ನೆ ಕ್ಲಾಸಿಗೆ ನೆನ್ಪದ ಇಷ್ಟ? Remembered? Please reply. Okay, just one the overview ಅಂತ ಹೇಳಿ ನೋಡಿದ್ವಿ ಈಗ. Okay, we'll start with the next one. Next slide. Okay, so most business design standard enterprise level process for their core functions. Okay, most business design standard enterprise level for their core functions ಅಂತಂದ್ರೆ ಬಹಳ ಬಿಸ್ನೆಸ್ ಅಂದ್ರೆ ತಮ್ಮದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಲೆವೆಲ್ ಇರ್ತಾರ ಅಂತ ಹೇಳ್ಬೋದು. ಅಂದ್ರೆ ಕೋರ್ ಫಂಕ್ಷನ್ ಅಂತಂದ್ರೆ ಕೋರ್ ಫಂಕ್ಷನ್ ಏನೇನು? ಪ್ರಾಡಕ್ಟ್ ರೆಡಿ ಮಾಡೋದು, ಪ್ರಾಡಕ್ಟ್ ಸೆಲ್ ಮಾಡೋದು, ಓಕೆ, ಡೆಲಿವರ್ ಮಾಡೋದು, ಓಕೆ, ಆಮೇಲೆ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋದು. ಸೊ ಅವ್ರದ್ದೇ ಕೋರ್ ಫಂಕ್ಷನ್ಸ್ ಗೆ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಲೆವೆಲ್ಗಳು ಇಟ್ಟಿರ್ತಾರ ಅಂತ ಹೇಳ್ಬೋದು. ಅಂದ್ರೆ ತಮ್ಮದೇ ಆದಂತ ಒಂದು ಡಿಸೈನ್ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಅಮೆಝಾನಿಗೆ ಹೋಗಿದ್ ಬಂದ್ರೆ ಅವ್ರ ಏನ್ ಮಾಡ್ತಾರೆ, ಅವ್ರು ಪ್ರಾಡಕ್ಟ್ ನ ಡೆಲಿವರ್ ಮಾಡ್ತಾರೆ. ಸೊ ಡೆಲಿವರ್ ಮಾಡ್ಬೇಕಂತ ಅವರು ತಮ್ಮದೇ ಆದಂತ ಒಂದ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇಲ್ಲಾಂದ್ರೆ ಬೇರೆದವ್ರ ಕಡೆ ತಗೋತಾರೆ. ಓಕೆ, ಸೊ ಆಮೇಲೆ ಅದನ್ನ ವೆಬ್ಸೈಟ್ ನ ಹಾಕ್ತಾರೆ, ಅಲ್ಲಿಂದ ಪ್ರೊಸೆಸ್, ಬೈಯಿಂಗ್, ಫೈನಾನ್ಷಿಯಲ್ ಎಲ್ಲ ನಡೀತಿರ್ತದೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದರ್ ಬಿಸ್ನೆಸ್, ಎಂತ ಬಿಸ್ನೆಸ್ ಅದ ಅದ್ರ ಮೇಲೆ ಅವ್ರದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ನ ಅವರು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಓಕೆ, the basic idea behind creating standard process is to ensure repeatable, scalable and predictable customer experience. Okay, so ನಾವ್ ಎದಕ್ ಸ್ಟ್ಯಾಂಡರ್ಡ್ ಇಟ್ಕೋಬೇಕು, ನಮ್ದೊಂದ್ ಸ್ಟ್ಯಾಂಡರ್ಡ್ ಲೆವೆಲ್ ಯಾಕೆ ಇಟ್ಕೋಬೇಕು ಅಂತಂದ್ರೆ ಕೊಟ್ಟಾನ್ ನೋಡ್ರಿ. ಕಸ್ಟಮರ್ ಅಂದ್ರೆ ಎದಕ್ಕೆ ಇಟ್ಕೋಬೇಕಂದ್ರೆ ಟು ಎನ್ಶೂರ್ ರಿಪೀಟೇಬಲ್, ಸ್ಕೇಲೇಬಲ್ ಅಂಡ್ ಪ್ರಿಡಿಕ್ಟೇಬಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಓಕೆ, ಕಸ್ಟಮರ್ಗಳು ಮತ್ ರಿಪೀಟೇಬಲ್ ಆಗಿ ಬರ್ಬೇಕು. ಓಕೆ, ಒಂದ್ ನಾವೇನ್ ಪ್ರಾಡಕ್ಟ್ ಸೆಲ್ ಮಾಡತ್ತೀವಿ ಅದೊಂದು ಸ್ಕೇಲೇಬಲ್ ಇರ್ಬೇಕು, ಪ್ರಿಡಿಕ್ಟೇಬಲ್ ಇರ್ಬೇಕು. ಪ್ರಿಡಿಕ್ಟೇಬಲ್ ಅಂತಂದ್ರ ಲೈಕ್ ಇವ್ರು ಬಹಳ ಇದು ಮಾಡಂಗಿಲ್ಲ, ಮೋಸ ಮಾಡಂಗಿಲ್ಲ, ಕರೆಕ್ಟ್ ಕ್ವಾಲಿಟಿ ಇಡ್ತಾರ. ಓಕೆ, ಆಮೇಲೆ ಕರೆಕ್ಟ್ ರೇಟ್ ಇಡ್ತಾರ. ಸೊ ಹಂಗ ಒಂದ್ ಪ್ರಿಡಿಕ್ಟೇಬಲ್ ಇರ್ಬೇಕು. ಸೊ ಅದ್ರ ಸಲಾಗ ಕಸ್ಟಮರ್ಗೆ ಕರೆಕ್ಟ್ ಅನಿಸ್ಬೇಕು. ಹಂಗ ನಾವು ಒಂದು ಸ್ಟ್ಯಾಂಡರ್ಡ್ ಪ್ರೋಸೆಸ್ ನ ಇಟ್ಕೋಬೇಕು ಅಂತ ಹೇಳ್ತೀವಿ. ಈಗ ನೋಡ್ರಿ, ಒಂದ್ ಪ್ರಾಡಕ್ಟ್ ನ ಈಗ ಒಂದ್ಸತಿ
20 rupees ಮಾಡ್ತೀನಿ. ಓಕೆ, ಒಬ್ರು ಕಸ್ಟಮರ್ಗೆ. ಓಕೆ, ಅದೇ ಪ್ರಾಡಕ್ಟ್ ಈಗ ಯಾರೋ ಆ ಕಸ್ಟಮರ್ ಹೋಗಿ ಬೇರೆದವ್ರಿಗೆ ಹೇಳ್ತಾನೆ, ಬೇರೆದವ್ರು ಬಂದ ಅಂದ್ರೆ ಅವ್ರಿಗೆ 30 rupees ಮಾರಿದ್ರೆ ಅಲ್ಲಿ ಏನಾಗ್ತದೆ, ಕರೆಕ್ಟ್ ಆಗಿ ಇರಂಗಿಲ್ಲ, ಪ್ರಿಡಿಕ್ಟೇಬಲ್ ಕರೆಕ್ಟ್ ಇರಂಗಿಲ್ಲ. ಸೊ ಅಲ್ಲಿ ಏನಾಗ್ತದೆ, ನಮ್ದು ಡಿಸೈನ್ ಏನಂತ ಚೇಂಜ್ ಆಗ್ತದೆ ಅಂತ ಹೇಳ್ಬೋದು. ಸ್ಟ್ಯಾಂಡರ್ಡ್ ಇಲ್ಲ, ಇವ್ರ ಸ್ಟ್ಯಾಂಡರ್ಡ್ ಆಗಿ ಮಾರಕತ್ತಿಲ್ಲ ಅಂತ ಅನಿಸ್ತದ. ಓಕೆ, ಸೊ ನಾವ್ ಏನೇ ಪ್ರೊಸೆಸ್ ಮಾಡ್ಕೊಂಡಿರೋದು ಅದ್ರದ್ದು ಒಂದು ಸ್ಟ್ಯಾಂಡರ್ಡ್ ಇರ್ಬೇಕು, ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಲೆವೆಲ್ ಇರ್ಬೇಕು ಅಂತ ಹೇಳ್ತಾನೆ. ಸೊ ದಟ್ ಕಸ್ಟಮರ್ಸ್ ಬಹಳ ಮಂದಿ ಬರ್ತಾರೆ. ಓಕೆ, ಕಸ್ಟಮರ್ಸ್ ಎಲ್ಲ ಚಲೋ ಅನಿಸ್ಬೇಕು ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್, ವೆಲ್ ಡಿಸೈನ್ ಪ್ರೊಸೆಸಸ್ ಮೇಕ್ಸ್ ಕಸ್ಟಮರ್ ರಿಲೇಶನ್ಶಿಪ್ ಇಂಡಿಪೆಂಡೆಂಟ್ ಆಫ್ ಪೀಪಲ್ ಅಂಡ್ ಲೊಕೇಶನ್. ಓಕೆ, ಸೊ ಯಾವ್ದು ವೆಲ್ ಡಿಸೈನ್ಡ್ ಪ್ರೊಸೆಸ್ ಇರ್ತದಲ್ಲ ಅದು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಆಗ್ತದೆ ಅಂತಂದ್ರೆ ಯಾವ್ದೇ ಲೊಕೇಶನ್ ಇರ್ಲಿ, ಯಾವ್ದೇ ಲೊಕೇಶನ್ ಆಗಿದ್ರು ಪೀಪಲ್ ಅದನ್ನ ತಗೋತಾರ ಅಂತ ಹೇಳ್ಬೋದು. ಈಗ ಅಮೆಝಾನ್ ದವ್ರು ನೋಡ್ರಿ, ಅವ್ರೆಲ್ಲದಾರು ಏನು, ಬಟ್ ಅಂದ್ರೆ ನಾವ್ ತಗೋತೀವೋ ಇಲ್ಲೋ, ಯಾಕಂದ್ರೆ ಅವ್ರ ಮ್ಯಾಗ ಒಂದು ಭರೋಸಾ ಅದ, ಸೊ ಚಲೋ ಡೆಲಿವರ್ ಮಾಡ್ತಾನ ಅಂತ ಹೇಳಿ. ಓಕೆ, ಸೊ ಹಂಗ ನಾವ್ ಒಂದ್ ವೆಲ್ ಡಿಸೈನ್ ಪ್ರೊಸೆಸ್ ಮಾಡಿದ್ವಂದ್ರ ಕಸ್ಟಮರ್ ಯಾವ್ದೇ ಲೊಕೇಶನ್ ಆಗಿ ಇದ್ರು ಅದನ್ನ ಮೀನ್ಸ್ ನಾ ಅಲ್ಲಿ ಹೋಗ ಅಲ್ಲಿಂದ ತರಿಸ್ಬೇಕ, ಹೆಂಗಿರ್ತದ ಹಂಗೇನು ತಲೆಯಾಗ ಇರಂಗಿಲ್ಲ. ನಾವ್ ಎಲ್ಲಾರು ಯಾವ್ದೇ ಲೊಕೇಶನ್ ಇರ್ಲಿ, ಯಾವ್ದೇ ಪೀಪಲ್ ಇರ್ಲಿ, ಅವ್ರ ಕಡೆ ನಾವು ಬಾಯ್ ಮಾಡ್ತೀವಿ. ಯಾಕಂದ್ರೆ ದೇ ಆರ್ ವೆಲ್ ಪ್ರೊಸೆಸ್ಡ್. ಓಕೆ, ಒಂದು ವೆಲ್ ಡಿಸೈನ್ಡ್ ಪ್ರೊಸೆಸ್. ಒಂದ್ ಎಕ್ಸಾಂಪಲ್ ಅದೇ ಹೇಳ್ದೆ. ಈಗ ನೀವು ಕ್ವಾಲಿಟಿ ಚಲೋ ಮಾಡಾಕತ್ರಿ, ಒಂದ್ ಅಮೌಂಟ್ ಕರೆಕ್ಟ್ ರೀಸನೇಬಲ್ ಆಗಿತ್ರಿ ಅಂತಂದ್ರೆ ನೀವ್ ಎಲ್ ಬೇಕಾದಲ್ಲಿ ಇರ್ರಿ, ನೀವ್ ಯಾವ್ದೇ ಪರ್ಸನ್ ಇರ್ಲಿ, ಎಲ್ ಬೇಕಾದಲ್ಲಿ ಇರ್ಲಿ, ನಿಮ್ ಕಡೆ ಚಲೋ ತಗೋತಾರ. ದೇ ಆರ್ ನಾಟ್ ಇಲ್ಲಿಂದೇ ತಗೋಬೇಕು, ಇವ್ರ ಕಡೆನೆ ತಗೋಬೇಕಂತ ಏನಿಲ್ಲ. ಕಸ್ಟಮರ್ ಕಡೆ ಹಂಗಿರಂಗಿಲ್ಲ, ಎಲ್ಲಿ ಚಲೋ ಪ್ರಾಡಕ್ಟ್ ಇರ್ತಾವ, ಎಲ್ ರೀಸನಬಲ್ ಇರ್ತಾವ ಅವ್ರು ತಗೋತಾರ. ಓಕೆ, ಸೊ ಇಂಡಿಪೆಂಡೆಂಟ್ ಆಫ್ ಪೀಪಲ್, ಯಾವ ಪೀಪಲ್ ಮಾರಾಕತ್ತಾರ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ಇಂಡಿಪೆಂಡೆಂಟ್ ಆಫ್ ಲೊಕೇಶನ್, ಎಲ್ಲಿಂದ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಇದನ್ನ ನಾವು ಒಂದ್ ವೆಲ್ ಡಿಸೈನ್ ಪ್ರೊಸೆಸ್ ಮಾಡಿದ್ವಿ ಅಂತಂದ್ರ ಕಸ್ಟಮರ್ ತಗೋತಾನ ಅಂತ ಹೇಳ್ಬೋದು. ಓಕೆ, ಸೊ ಹಿಯರ್ ಎ ಗುಡ್ ಎಕ್ಸಾಂಪಲ್ ಇಸ್ ಕಾಮನ್ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಮೆಕ್ಡೊನಾಲ್ಡ್. ಸೊ ಒಂದ್ ಎಕ್ಸಾಂಪಲ್ ಕೊಡಾಕತ್ತಾರ ನೋಡ್ರಿ, ಮೆಕ್ಡೊನಾಲ್ಡ್ outlet anywhere in the world. You will come across process that are contained in one department or involve multiple departments. So McDonald one the example kodakatan. So here is a good example is the common dining experience in McDonald outlet anywhere in the world. McDonald the ella kade ಒಂದೇ ಇಟ್ಟನವ ಒಂದು ಚಲೋ ಅದ process. Okay, so you will come across process that are contained in one department or involve multiple departments. So alle ಒಂದೇ ಡಿಪಾರ್ಟ್ಮೆಂಟ್ ಇರ್ಲಿ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇರ್ಲಿ, ಮೆಕ್ಡೊನಾಲ್ಡ್ ಅಂದ್ರೆ ಮೆಕ್ಡೊನಾಲ್ಡ್ ಅಂತ ಹೇಳಿ ಅದ. ಈಗ ಒಂದ್ ಲೊಕೇಶನ್ ನಾಗ ಬೇರೆ ಇಟ್ಟು ಇನ್ನೊಂದ್ ಲೊಕೇಶನ್ ನಾಗ ಬೇರೆ ಇಟ್ಟಾನ, ಹಂಗೇನ್ ಇಟ್ಟಾನೇನಿಲ್ಲ. ಸೊ ಎಲ್ಲಾನು ಒಂದೇ ವೆಲ್ ಡಿಸೈನ್ಡ್ ಪ್ರೊಸೆಸ್ ಇಟ್ಟಾನ ಅಂತ ಹೇಳಿ ಹೇಳ್ಬೋದು. ಸೊ ಯಾವಾಗೂ ನಮ್ದ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಒಂದ್ ಎಂಟರ್ಪ್ರೈಸ್ ಲೆವೆಲ್ ನ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾನೆ. ಓಕೆ, ಸೊ ಮೆಕ್ಡೊನಾಲ್ಡ್ ಒಂದ್ ಎಕ್ಸಾಂಪಲ್ ಅಷ್ಟೇ, ಹಂಗ ಬಹಳಷ್ಟು ಅದಾವ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟ ನೋಡ್ರಿ. ಫಾರ್ ಎಕ್ಸಾಂಪಲ್ ಎ ಪ್ರೊಸೆಸ್ ಲೈಕ್ hire graduates from campuses will manage only by HR, but the orders like order to delivery in a computer ನೀ ತರ ಹೋಗ್ತೀಯ ಏನ್ ಹೊಡಿಲ್ಲ ನಾಯಿ ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡ್ಬೇಡ. ಹೋಗ್ ನಾ ಮಾಡ್ತೀನಿ, ಹೋಗ್ ತಳ ಹೋಗ್ ನೀ ಫಸ್ಟ್. Okay, sorry for the disturbance. Okay, so for example ಏನ್ ಹೇಳತ್ತ ನೋಡ್ರಿ, process like hire graduates from campuses. Okay, will be managed only by HR. Okay, ನಾವೇನ್ ಗ್ರಾಜುಯೇಟ್ಸ್ ನ ತಗೋತೀವಲ್ಲ ಕ್ಯಾಂಪಸಸ್ ಅಂತ ಅದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ, HR ದವ್ರು ಅಷ್ಟೇ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಕತ್ತಾರ. But a process like order to delivery in a computer manufacturing company will involve functions of sales, order fulfillment, shipments and finance. Okay, ಈಗ ನಿಮ್ದೇ ಎಲ್ಲ ಕ್ಯಾಂಪಸ್ ಆಗತ್ತ. ಸೊ ಕ್ಯಾಂಪಸ್ ಆಗ್ಬೇಕಂದ್ರೆ ನಿಮ್ಗೆ ಯಾರು ಹೈಯರ್ ಮಾಡ್ತಾರೆ, HR ದ ಒಬ್ಬನೇ ಮಾಡ್ತಾನೆ. ಓಕೆ, ಬಟ್ ನಾವು ಆರ್ಡರ್ ಟು ಡೆಲಿವರಿ ನಾವ್ ಏನಾದ್ರು ಡೆಲಿವರಿ ಮಾಡಾಕತ್ವ ಅಂತಂದ್ರ ಅಲ್ಲಿ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ಸ್ ಏನೇನ್ ಇರ್ತಾವ ಅಂತಂದ್ರ ಸೇಲ್ಸ್ ಇರ್ತಾವ, ಆರ್ಡರ್ ಫುಲ್ಫಿಲ್ಮೆಂಟ್ ಇರ್ತದ, ಶಿಪ್ಮೆಂಟ್ ಇರ್ತದ, ಫೈನಾನ್ಸ್ ಇರ್ತದ, ಅಂದ್ರ ಬಹಳಷ್ಟು ಡಿಪಾರ್ಟ್ಮೆಂಟ್ ಇರ್ತಾವ. ಈಗ ನಾ ಇಲ್ಲೇ ಒಂದು ಮೆಕ್ಡೊನಾಲ್ಡ್ ನೋಡ ಎಕ್ಸಾಂಪಲ್ ಕೊಟ್ಟ ನೋಡ್ರಿ, ಅವ ಏನಂತೇಳಿ ನಿಮ್ದ ಒಂದೇ ಇರ್ಲಿ ಅಥವಾ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇರ್ಲಿ, ಒಂದೇ ಡಿಪಾರ್ಟ್ಮೆಂಟ್ ಇರ್ಲಿ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ಇರ್ಲಿ, ಒಂದೇ ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ಏನ್ ಕೊಡಾಕತ್ತಾನ, ಗ್ರಾಜುಯೇಟ್ಸ್ ನ ಹೈಯರ್ ಮಾಡ್ಬೇಕಾಗಿತ್ತಂದ್ರೆ HR ದ ಹೈಯರ್ ಮಾಡ್ತಾನೆ. ಓಕೆ, ಬಟ್ ಅದನ್ನೇ ನಾವ್ ಏನಾದ್ರು ಬಂದ್ ಡೆಲಿವರಿ ಮಾಡ್ಬೇಕಾಗಿತ್ತಂದ್ರೆ ಅಲ್ಲೇ ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಇರ್ತಾವ ಅಂತ ಹೇಳ್ತಾನೆ. ಯಾವ ಡಿಪಾರ್ಟ್ಮೆಂಟ್ಸ್, ಸೇಲ್, ಆರ್ಡರ್ ಫುಲ್ಫಿಲ್ಮೆಂಟ್,
ಶಿಪ್ಮೆಂಟ್, ಫೈನಾನ್ಸ್, ಸೊ ಇವೆಲ್ಲಾನು ಇರ್ತಾವ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ದೀಸ್ ಪ್ರೋಸೆಸ್ ದಟ್ ವಿಲ್ ಬಿ ಆಟೋಮೇಟೆಡ್ ಬೈ use of IT. Will focus on the automation of business process using IT in subsequent section. ಅಂತಂದ್ರೆ ಇವೆಲ್ಲ ಪ್ರೋಸೆಸ್ ಎದರಿಂದ ಆಗಾಕತ್ತದ ಅಂತಂದ್ರೆ IT ನಿಂತ ಆಗಾಕತ್ತದ ಅಂತ ಹೇಳ್ಬೋದು. ಸೊ ಇದ್ರ ಆಟೋಮೇಶನ್ ಪ್ರೋಸೆಸ್ ಏನದಲ್ಲ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಸೆಕ್ಷನ್ಸ್ ಒಳಗೆ ಹೇಳಾಕತ್ತಾನ ಅಂತ ಹೇಳ್ಬೋದು. ಸೊ ಟೋಟಲಿ ನೋಡ್ರಿ ಇಲ್ಲೇ ಲಾಸ್ಟ್ ಸ್ಲೈಡ್ ಮತ್ತೆ ಇದು ಏನ್ ಹೇಳ್ತದೆ ಅಂತಂದ್ರ ಒಂದ್ ಓವರ್ ವ್ಯೂ ಕೊಡ್ಬೇಕಂತಂದ್ರೆ ಏನಂತಂದ್ರೆ ಒಂದ್ ಬಿಸ್ನೆಸ್ ಇಂದ ಒಂದ್ ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಲೆವೆಲ್ ನ ನಾವು ಮೇಂಟೈನ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಫಸ್ಟ್ ಒನ್. ಓಕೆ, ಅಂದ್ರೆ ಒಂದ್ ಬಿಸ್ನೆಸ್ ಇಂದ ನಾವು ಒಂದು ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಲೆವೆಲ್ ನ ಮೇಂಟೈನ್ ಮಾಡ್ಬೇಕು. ಸೊ ಒಂದ್ ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಲೆವೆಲ್ ನ ಮೇಂಟೈನ್ ಮಾಡೋದ್ರಿಂದ ಏನಾಗ್ತದ ಅಂತಂದ್ರ ಕಸ್ಟಮರ್ಸ್ ರಿಪೀಟೇಬಲ್ ಆಗಿ ಬರ್ತಾರೆ. ಓಕೆ, ಸೊ ಅಂದ್ರೆ ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಚಲೋ ಇರ್ತದ ಅಂತ ಹೇಳಿ. ಓಕೆ, ಆಮೇಲೆ ಈಗ ನಾ ಹೇಳ್ದ ಅವನು ಒಂದ್ ಎಕ್ಸಾಂಪಲ್ ಕೊಡತಾನ, ಮೆಕ್ಡಿದ್ ಒಂದ್ ಎಕ್ಸಾಂಪಲ್ ಕೊಡತಾನ, ನಾನು ಅಮೆಝಾನ್ ಹೇಳ್ದೆ. ಓಕೆ, ಸೊ ನೀವು ಎಲ್ಲಿ ಬೇಕಾದಲ್ಲಿ ಇರ್ಲಿ, ಯಾರ್ ಬೇಕಾದವ್ರು ಇರ್ರಿ, ನಿಮ್ದು ಪ್ರಾಡಕ್ಟ್ ಇನ್ ಒಂದ್ ಸ್ಟ್ಯಾಂಡರ್ಡ್ ಇತ್ತು ಅಂತಂದ್ರ, ಸ್ಟ್ಯಾಂಡರ್ಡ್ ಅಂತಂದ್ರ ಲೈಕ್ ಒಂದೇ ಕ್ವಾಲಿಟಿ. ಓಕೆ, ಒಬ್ರಿಗೆ ಒಂದ್ ಕ್ವಾಲಿಟಿ ಆಗ್ಬಾರ್ದು. ಸೊ ಒಂದೇ ಕ್ವಾಲಿಟಿ ಇರ್ಬೇಕು, ಆಮೇಲೆ ಒಂದ ಪ್ರೈಸ್ ಇರ್ಬೇಕು. ಸೊ ಅದೇ ಎಕ್ಸಾಂಪಲ್ ಈಗ ಒಬ್ರಿಗೆ ನಾ 20 ರೂಪೀಸ್ ಕೊಟ್ಟೆ, ಅವ್ರು ಇನ್ನೊಬ್ರಿಗೆ ಹೇಳಿರ್ತಾರೆ ಇವ್ರು 20 ರೂಪೀಸ್ ನಾಗ ಕೊಡಾಕತ್ತಾರ, ಅವ್ರು ಇನ್ನೊಬ್ರು ಬಂದ್ರು ಅವ್ರಿಗೆ ನೀವು 30 ರೂಪೀಸ್ ಕೊಟ್ರ ಅಂದ್ರೆ ಅಲ್ಲಿ ಕರೆಕ್ಟ್ ಆಗಂಗಿಲ್ಲ, ಸ್ಟ್ಯಾಂಡರ್ಡಬಿಲಿಟಿ ಮೇಂಟೈನ್ ಆಗಂಗಿಲ್ಲ. ಸೊ ಹಂಗ ನಾವು ಒಂದೇ ಸ್ಟ್ಯಾಂಡರ್ಡ್ ಆಗಿ ಮಾಡಾಕತ್ವಿ ಅಂತಂದ್ರ ಕಸ್ಟಮರ್ ನಾವ್ ಯಾರ್ ಬೇಕಾದವ್ರು ಇರ್ಲಿ, ಯಾವ ಬೇಕಾದ ಲೊಕೇಶನ್ ಆಗಿರ್ಲಿ ನಮ್ ಕಡೆ ತಗೋತಾರ. ಸೊ ಇವ್ರು ಒಂದು ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಲೆವೆಲ್ ಅದ ಅಂತೇಳಿ ಹೇಳ್ತಾನೆ. ಸೊ ಅವ ಎಕ್ಸಾಂಪಲ್ ಮೆಕ್ಡಿ ಕೊಡಾಕತ್ತಾನ. ಸೊ ಮೆಕ್ಡಿ ಎನಿವೇರ್ ಇನ್ ದ ವರ್ಲ್ಡ್ ಎಲ್ಲಾ ಕಡೆ ಒಂದ್ ಸ್ಟ್ಯಾಂಡರ್ಡ್ ಮೇಂಟೈನ್ ಇಟ್ಟ ನಮ್ಗೆ, ಕರೆಕ್ಟೋ ಇಲ್ಲೋ? ಓಕೆ, ಸೊ ಒಂದ್ ಸಿಟಿ ಒಳಗ್ ಒಂದ್ ಕಂಟ್ರಿ ಒಳಗ್ ಅಂತ ಇಟ್ಟಿಲ್ಲ. ಸೊ ಎಲ್ಲೇ ಹೋದ್ರು ಒಂದೇ ಸರ್ವಿಸ್ ಅಮ್ಮ ಕೊಡಾಕತ್ತಾನ. ಸೊ ಇಂತ ಪ್ರೋಸೆಸ್ ನಾಗ ಒಂದೇ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು. ಒಂದೇ ಡಿಪಾರ್ಟ್ಮೆಂಟ್ ಅಂದ್ರೆ ಎಕ್ಸಾಂಪಲ್ ಏನ್ ಕೊಡಾಕತ್ತಾನ, ನೀವು ಗ್ರಾಜುಯೇಟ್ಸ್ ಹೈಯರ್ ಮಾಡ್ಬೇಕಾಗಿತ್ತಂದ್ರೆ HR ತಗೋತಾನ. ಓಕೆ, ಅಲ್ಲೇ ಒಂದ್ ಡಿಪಾರ್ಟ್ಮೆಂಟ್ ಆಯ್ತು. ಮಲ್ಟಿಪಲ್ ಅಂತಂದ್ರೆ ನೀವೇನಾದ್ರೂ ಒಂದ್ ಆರ್ಡರ್ ಮಾಡ್ಬೇಕಾಗಿತ್ತಂದ್ರೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಆಗಿರ್ತಾವ, ಲೈಕ್ ಸೇಲ್ಸ್, ಆರ್ಡರ್ ಫುಲ್ಫಿಲ್ಮೆಂಟ್, ಶಿಪ್ಮೆಂಟ್, ಫೈನಾನ್ಸ್. ಸೊ ಒಂದೇ ಡಿಪಾರ್ಟ್ಮೆಂಟ್ ಇರ್ಲಿ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ಇರ್ಲಿ, ಸೊ ಸೇಮ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾನೆ. ಆಮೇಲೆ ಇವೆಲ್ಲಾ ಮಾಡ್ಬೇಕಾಗಿತ್ತಂದ್ರೆ ಏನ್ ಇನ್ವಾಲ್ಡ್ ಅದ, IT ಇನ್ವಾಲ್ಡ್ ಅದ ಅಂತ ಹೇಳ್ತಾನೆ. ದಟ್ ಈಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ವಾಲ್ಡ್ ಅದ ಅಂತ ಹೇಳ್ತಾನೆ. ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ನಾವು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಸೆಕ್ಷನ್ ಒಳಗ್ ನೋಡ್ತೀವಿ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಟಾಪಿಕ್ ಕಾಲ್ಡ್ ಆಸ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಆರ್ಗನೈಸೇಷನ್ ಅಂಡ್ ಇಟ್ಸ್ ಫಂಕ್ಷನ್ಸ್. ಇನ್ನ ಕೋರ್ ಬಿಸ್ನೆಸ್ ಪ್ರೊಸೆಸ್ ನೋಡಿಲ್ಲ ನಾವು, ಬರೀ ಏನ್ ನೋಡಿದ್ವಿ, ಬಿಸ್ನೆಸ್ ಎಂಟರ್ಪ್ರೈಸ್ ಆರ್ಗನೈಸೇಷನ್ ಅಂಡ್ ಇಟ್ಸ್ ಫಂಕ್ಷನ್ ನ ನೋಡಿದ್ವಿ. ಕ್ಲಿಯರ್ ಆತ? Please reply everyone clear this business organization process and its function. Clear aata? Please reply. I want reply from everyone. Okay, ಅನಿಲ್ ಗುಗ್ಗ್ಯಾಳಲ್ಲ, ನೆಟ್ವರ್ಕ್ ಇಶ್ಯೂ ಆಗತ್ರಿ ಅಂದ್ರೆ ಎಲ್ಲೇ ನೆಟ್ವರ್ಕ್ ಅದ ಅಲ್ಲಿ ಬಂದ್ ಕೂಡು. ನನ್ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಏನಿಲ್ಲ. ಐ ಆಮ್ ಯೂಸಿಂಗ್ ವೈಫೈ ಅಂಡ್ ಐ ಆಮ್ ಯೂಸಿಂಗ್ ಕ್ಯಾಮ್ರಾ ಆಲ್ಸೋ. ನನ್ ಕಡೆ ನೆಟ್ವರ್ಕ್ ಇಶ್ಯೂ ಏನೂ ಇಲ್ಲ. ಓಕೆ, ನಿಮ್ ಸಲಕತ್ ನಾ ವೈಫೈ ಖರೀದಿ ಮಾಡೀನಿ ಮತ್ತೆ ಹಾಟ್ಸ್ಪಾಟ್. ಓಕೆ, ನಿಮ್ ಕಡೆನೆ ಏನಾದ್ರೂ ಇಶ್ಯೂ ಇತ್ತಂದ್ರೆ ಪ್ಲೀಸ್ ಮೇಕ್ ಶೋರ್ ಯು ಆರ್ ಸಿಟ್ಟಿಂಗ್ ಇನ್ ಅ ಗುಡ್ ಕ್ವಾಲಿಟಿ ನೆಟ್ವರ್ಕ್ ಏರಿಯಾ ಒಳಗ್ ಅದಿರಂತೆ ಇದ್ದಲ್ಲೇ ಕೂಡ್ರಿ. ಓಕೆ ಓಕೆ, ತಿಳಿತಲ್ಲ ಎಲ್ಲರಿಗೂ ಫಸ್ಟ್ ಟಾಪಿಕ್? Okay, so next we'll go for the core business process. Just a second, I'll take the attendance. Mat nanaga ada heran bidutte tamil attendance tagolilla anta. Just a second. What now, Akash? ಏನ್ ತಿಳಿದಿಲ್ಲ, ಈ ಬಂದಿ ಏನ್ ತಿಳಿತದ ನೀನು? ಎಸ್ ಆಕಾಶ್, ನೋ ಅಂದಲ್ಲ, ಏನು ತಿಳಿದಿಲ್ಲ? ಏನ್ ರಿಪೀಟ್ ಮಾಡ್ಲಿ ಇವತ್ತಿಂದ? ಓಕೆ ಓಕೆ, ಜಲ್ದಿ ನೋಡಿ, ಒಂದ್ 2 ಸೆಕೆಂಡ್ ನಾಗ ಹೇಳ್ತೀನಿ. ಸೊ ಏನಿಲ್ಲ, ಇಲ್ಲಿ ತನ ನೀನೇ ಇದ್ದಿಲ್ಲ ಕ್ಲಾಸ್ ನಾಗ ಆಕಾಶ್. ಎಸ್ಟರ್ಡೇ ಯು ವರ್ ಪ್ರೆಸೆಂಟ್?
Yesterday's topic ತಿಳಿದಿದೆ. ಓಕೆ, ಸೊ ಇವತ್ತಿಂದ ಏನಂತಂದ್ರೆ ಏನಂತಂದ್ರೆ ಈಗ ನೀವು ನಿನ್ನೆ ತನ ಏನ್ ನೋಡಿದ್ರಿ ಅಂತಂದ್ರೆ ವಾಟ್ ಇಸ್ ದಿಸ್, ಇದೆಲ್ಲ ಆರ್ಗನೈಸೇಷನ್ ಒಳಗ ಇರ್ಬೇಕಂತ ನೋಡಿದ್ರ. ಅಂದ್ರೆ ಒಂದ್ ಎಂಟರ್ಪ್ರೈಸಸ್ ಅದ ಅಂತಂದ್ರೆ ಅಲ್ಲಿ ಕಂಪ್ನಿ ಪ್ಲಾನಿಂಗ್, ಮಾರ್ಕೆಟಿಂಗ್, ಸೇಲ್ಸ್ ಇವೆಲ್ಲ ನಡೀತದೆ ಅಂತೇಳಿ ನಾವು ನೋಡಿದ್ವಿ ನಿನ್ನೆ ತನ. ಓಕೆ, ಸೊ ಟುಡೇ ವಾಟ್ ಐ ಹ್ಯಾವ್ ಸೆಡ್ ಇಸ್, ಈ ಬಿಸ್ನೆಸ್ ನಾವು ಅಂದ್ರೆ ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಲೆವೆಲ್ ಮಾಡ್ಕೋಬೇಕಂತ ಹೇಳ್ತಾನೆ. ಸೊ ಸ್ಟ್ಯಾಂಡರ್ಡ್ ಎಂಟರ್ಪ್ರೈಸ್ ಲೆವೆಲ್ ಎದಕ್ ಮಾಡ್ಕೋಬೇಕು ಅಂತಂದ್ರೆ ಕಸ್ಟಮರ್ಸ್ ರಿಪೀಟೆಡ್ ಬರ್ಬೇಕು. ಓಕೆ, ಅಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ ಏನೋ ಪ್ರಾಡಕ್ಟ್ ಸೆಲ್ ಮಾಡಾಕತ್ತಿದ್ರ ಅಂದ್ರೆ ಅದ್ರ ಕ್ವಾಲಿಟಿ ಚಲೋ ಇರ್ಬೇಕು. ಸ್ಟ್ಯಾಂಡರ್ಡ್ ಇರ್ಬೇಕಂದ್ರೆ ಒಬ್ರಿಗೆ ಒಂದ್ ಕೊಡೋದು ಇನ್ನೊಬ್ರಿಗೆ ಒಂದ್ ಕೊಡೋದು ಆಗ್ಬಾರ್ದು. ಸೊ ಒಂದೇ ಕ್ವಾಂಟಿಟಿ, ಒಂದೇ ಕ್ವಾಲಿಟಿ, ಓಕೆ, ಒಂದೇ ರೀಸನೇಬಲ್ ಪ್ರೈಸ್ ಇರ್ಬೇಕು. ಓಕೆ, ಸೊ ಅಂತ ಸ್ಟ್ಯಾಂಡರ್ಡ್ ನ ನೀವು ಮೇಂಟೈನ್ ಮಾಡಕತ್ತಂದ್ರೆ ಕಸ್ಟಮರ್ ಇಂಡಿಪೆಂಡೆಂಟ್ ಆಫ್ ಪೀಪಲ್, ನೀವು ಯಾರು ಅದೀರಂತ ನೋಡಂಗಿಲ್ಲ, ಆಮೇಲೆ ಯಾವ ಲೊಕೇಶನ್ ಆಗ ಅದೀರಂತ ನೋಡಂಗಿಲ್ಲ, ನಿಮ್ ಕಡೆ ಕಸ್ಟಮರ್ ಬರ್ತಾರ ಅಂತ ಹೇಳತ್ತಾನ. ಓಕೆ, ಈಗ ನೋಡ್ರಿ ಎಕ್ಸಾಂಪಲ್ ನೀವು ಯಾವ್ದದು ಅಮೆಝಾನ್, ಫ್ಲಿಪ್ಕಾರ್ಟ್ ಇವರೆಲ್ಲ ಅವ್ರೆಲ್ಲದಾರು ಗೊತ್ತಿಲ್ಲ, ಅವ್ರು ಯಾರದಾರ ನಿಮಗ್ ಗೊತ್ತಿಲ್ಲ. ಓಕೆ, ಸೊ ಅಂದ್ರೂ ಅವ್ರ ಪ್ರಾಡಕ್ಟ್ ಚಲೋ ಸೆಲ್ ಮಾಡ್ತಾರ, ಅವ್ರೊಂದ್ ರೀಸನೇಬಲ್ ಇಡ್ತಾರ ಅಂತ ಹೇಳಿ ವಿಲ್ ಪ್ರಿಫರ್ ದೆಮ್. ಓಕೆ, ಆಲ್ಮೋಸ್ಟ್ ಆಲ್ ವಿಲ್ ಪ್ರಿಫರ್ ಫಾರ್ ಅಮೆಝಾನ್ ಬಿಕಾಸ್ ಆಫ್ ಇಟ್ಸ್ ಗುಡ್ ಕ್ವಾಲಿಟಿ. ಓಕೆ, ಕ್ವಾಲಿಟಿ ಒಂದ್ ಚಲೋ ಕೊಡ್ತಾನ ಅಂತ ಹೇಳಿ ನಾವು ಅವರಿಗೆ ಪ್ರಿಫರ್ ಮಾಡ್ತೀವಿ. ಸೊ ಹಂಗ ನೀವ್ ಒಂದ್ ಸ್ಟ್ಯಾಂಡರ್ಡ್ ಮೇಂಟೆನೆನ್ಸ್ ಮಾಡ್ಕೊಂಡ್ ಇಟ್ಕೊಂಡ್ರಿ ಅಂತಂದ್ರೆ ಕಸ್ಟಮರ್ ನಿಮ್ ಕಡೆ ರಿಪೀಟೆಡ್ ಆಗಿ ಬರ್ತಾರ ಅಂತೇಳಿ ನಾವು ಹೇಳ್ಬೋದು. ಸೊ ಅದಕ್ಕೆ ಒಂದ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಅವನು ಒಂದ್ ಎಕ್ಸಾಂಪಲ್ ಕೊಡಾಕತ್ತಾನ ಮೆಕ್ಡೊನಾಲ್ಡ್ ಅಂತ ಹೇಳಿ. ಸೊ ಮೆಕ್ಡೊನಾಲ್ಡ್ ಏನ್ ಮಾಡಾತಾನೆ, ಯಾವುದೇ ಕಂಟ್ರಿ ಇರ್ಲಿ, ಎಲ್ಲೇ ಇರ್ಲಿ, ಎನಿವೇರ್ ಇನ್ ದ ವರ್ಲ್ಡ್ ಹಿ ಇಸ್ ಪ್ರೊವೈಡಿಂಗ್ ದ ಸೇಮ್ ಸರ್ವಿಸ್ ಅಂತ ಹೇಳ್ಬೋದು. ಸೊ ಇಂಥ ಸರ್ವಿಸ್ ನಾಗ ಒಂದೇ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಇರ್ಬೋದು ಅಥವಾ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಇರ್ಬೋದು ಅಂತ ಹೇಳ್ತಾನೆ. ಸೊ ಒಂದೇ ಡಿಪಾರ್ಟ್ಮೆಂಟ್ ಗೆ ಒಂದ್ ಎಕ್ಸಾಂಪಲ್ ಕೊಡಾಕತ್ತಾನೆ ಏನಂತೇಳಿ, ಗ್ರಾಜುಯೇಟ್ಸ್ ಹೈರ್ ಮಾಡ್ಬೇಕಂದ್ರೆ HR ಒಬ್ನೇ ಇನ್ವಾಲ್ವ್ ಇರ್ತಾನೆ. ಬಟ್ ನೀವು ಒಂದ್ ಆರ್ಡರ್ ಡೆಲಿವರಿ ಮಾಡ್ಬೇಕಾಗಿತ್ತಂದ್ರೆ ಅಲ್ಲೇ ಬಹಳಷ್ಟು ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಇರ್ತಾರೆ, ಲೈಕ್ ಸೇಲ್ಸ್, ಆರ್ಡರ್ ಫುಲ್ಫಿಲ್ಮೆಂಟ್, ಶಿಪ್ಮೆಂಟ್ಸ್, ಫೈನಾನ್ಸ್. ಸೊ ಹಿಂಗ್ ಬಹಳಷ್ಟು ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಇರ್ತಾವ ಅಂತ ಹೇಳ್ತಾವ. ಸೊ ಎಂತದೇ ಎಷ್ಟು ಡಿಪಾರ್ಟ್ಮೆಂಟ್ಸ್ ಇರ್ಲಿ ನಾವ್ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಇವೆಲ್ಲಾ ಪ್ರೊಸೆಸ್ ಆಗಾಕ IT ಇನ್ವಾಲ್ವ್ ಅದ. ಸೊ ಅದ್ ಹೆಂಗ್ IT ವರ್ಕ್ ಆಗಾಕತ್ತದ ಅಂತ ಸಬ್ಸಿಕ್ವೆಂಟ್ ಸೆಕ್ಷನ್ಸ್ ಒಳಗ ಹೇಳ್ತಾನ ಅಂತ ಹೇಳ್ಬೋದು. ಕ್ಲಿಯರ್ ಆಕಾಶ್? Clear? Everybody again clear? I hope there is no doubts till now. Okay, we'll go for the next section, that is core business process. Okay, so core business process andre nodona. Okay, first he is asking us, why do we need core business functions? Okay, now one core function na one business in the one core business functions edak beku anta kelagathana. Okay, so edak antandre ava answer helagathana. The answer is for smooth day-to-day functioning of the organization and for performing tasks efficiently on time. Okay, so ನಮಗೆ ಯಾಕೆ core business functions ಬೇಕು? core business functions ಎದಕ್ ಬೇಕು ಅಂತಂದ್ರೆ ನಾವು ಡೇ ಟು ಡೇ ಏನ್ ಮಾರ್ಕೆಟಿಂಗ್ ಮಾಡಾಕತ್ತೀವಲ್ಲ ಅದೊಂದ್ ಸ್ಮೂತ್ ಆಗಿ ರನ್ ಆಗಾಕ. ಓಕೆ, ಆಮೇಲೆ ಎಫಿಷಿಯಂಟ್ಲಿ ಪರ್ಫಾರ್ಮೆನ್ಸ್ ಮಾಡಾಕ, ಆಮೇಲೆ ಆನ್ ಟೈಮ್ ನಾವು ಡೆಲಿವರ್ ಮಾಡಾಕ. ಓಕೆ, ಸೊ ಇದಕ್ಕ ನಮಗ core business functions ಬೇಕಂತ ಹೇಳ್ತಾನೆ. ಓಕೆ, ಕ್ಲಿಯರ್? is asking us question, that is why we need core business question ಅಂತ ಹೇಳಿ. ಸೊ ನಾವು ಆನ್ಸರ್ ಏನ್ ಹೇಳ್ಬೇಕು, ಸ್ಮೂತ್ ಆಗಿ ಡೇ ಟು ಡೇ ಫಂಕ್ಷನ್ ಮಾಡಾಕ, ಆಮೇಲೆ ಎಫಿಷಿಯಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಡಾಕ, ಆಮೇಲೆ ಆನ್ ಟೈಮ್ ಡೆಲಿವರ್ ಮಾಡಾಕ ನಮಗೊಂದು ಕೋರ್ ಬಿಸ್ನೆಸ್ ಫಂಕ್ಷನ್ಸ್ ಬೇಕು ಅಂತ ಹೇಳಿ ಹೇಳ್ತಾನೆ. ಓಕೆ, ಸೊ ಅವು ಯಾವ್ಯಾವ ಅಂತ ಲೀಸ್ಟ್ ಮಾಡಾಕತ್ತ ನೋಡ್ರಿ. ಗಿವನ್ ಬಿಲೋ ಇಸ್ ದ ಲೀಸ್ಟ್ ಆಫ್ ಫ್ಯೂ ಕಾಮನ್ ಕೋರ್ ಬಿಸ್ನೆಸ್ ಫಂಕ್ಷನ್ಸ್. ಸೊ ಯಾವ್ಯಾವು? ಸೇಲ್ಸ್ ಅಂಡ್ ಮಾರ್ಕೆಟಿಂಗ್, ಓಕೆ, ಪ್ರಾಡಕ್ಟ್ ಸರ್ವಿಸ್ ಡೆಲಿವರಿ, quality, product development, accounting, next technology, HR management, supplier management, legal and compliance, corporate planning and purchases. ಇವೆಲ್ಲ ಏನದಾವು ಒಂದು ಕೋರ್ ಬಿಸ್ನೆಸ್ ಫಂಕ್ಷನ್ಸ್ ಅಂತ. ಅಂದ್ರೆ ಇವ್ ಬೇಕೇ ಬೇಕು, ಇವ್ ಇಲ್ಲ ಅಂದ್ರೆ ನಡಂಗಿಲ್ಲ ನಮ್ ಬಿಸ್ನೆಸ್. ಓಕೆ, ಸೊ ಅದಕ್ಕೆ ಇವ್ ಕೆಲವೊಂದು ಕೋರ್ ಬಿಸ್ನೆಸ್ ಫಂಕ್ಷನ್ ಅಂತ ಹೇಳ್ತಾನೆ. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಓಕೆ, ನೀವ್ ಒಂದ್ ಬಿಸ್ನೆಸ್ ಚಾಲು ಮಾಡಿದ್ರಿ ಅಂತಂದ್ರೆ ನೀವು ಮಾರ್ಕೆಟಿಂಗ್ ಮಾಡ್ಲಾರ್ದೆ ನಿಮ್ ಬಿಸ್ನೆಸ್ ಬಗ್ಗೆ ಯಾರಿಗೂ ಗೊತ್ತಾಗಂಗಿಲ್ಲ. ಓಕೆ, ಸೊ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾವುದೇ ಒಂದ್ ಪ್ರಾಡಕ್ಟ್ ನ ಸೆಲ್ ಮಾಡಾಕ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ಬೋದು. ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಇಸ್ ದ ಫಸ್ಟ್ ಕೋರ್ ಬಿಸ್ನೆಸ್ ಪ್ರೊಸೆಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಡೆಲಿವರಿ. ಓಕೆ, ನೀವು ಒಂದ್ ಪ್ರಾಡಕ್ಟ್ ನ ಡೆಲಿವರಿ ಮಾಡೋದು. ಓಕೆ, ಸೊ ಅದನ್ನು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೀವು ಪ್ರಾಡಕ್ಟ್ ರೆಡಿ ಮಾಡ್ತೀರಿ, ಬಟ್ ಅದು ಡೆಲಿವರಿ ಮಾಡ್ಬೇಕಲ್ಲ.
ಸೊ ಅದಕ್ಕೆ ಆದಂತ ಒಂದು ಬಿಸ್ನೆಸ್ ಫಂಕ್ಷನ್ಸ್ ಗಳು ಇರ್ಬೇಕು ಅಂತ ಹೇಳ್ತೀವಿ. ಓಕೆ, ಕ್ವಾಲಿಟಿ ಅದೇ ಹೇಳ್ದೆ, ಕಸ್ಟಮರ್ಸ್ ಯಾವಾಗ ಬರ್ತಾನೆ ನಮ್ ಕಡೆ ಅಂತಂದ್ರೆ ಒಂದು ಗುಡ್ ಕ್ವಾಲಿಟಿ ಇದ್ದಾಗಷ್ಟೇ ಬರ್ತಾನೆ. ಓಕೆ, ಆಮೇಲೆ ಪ್ರಾಡಕ್ಟ್ ಡೆವಲಪ್ಮೆಂಟ್, ಯಾವ್ದು ನೀವು ಸೆಲ್ ಮಾಡಾಕತ್ತೀರಿ ಅದನ್ನ ನೀವು ಡೆವಲಪ್ ಮಾಡ್ಬೇಕು. ಓಕೆ, ಸೊ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಕೌಂಟಿಂಗ್ ಅಗೇನ್ ಇಂಪಾರ್ಟೆಂಟ್. ಅಕೌಂಟಿಂಗ್ ಅಂತಂದ್ರೆ ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ನಾವ್ ಒಂದ್ ಪ್ರಾಡಕ್ಟ್ ಡೆಲಿವರಿ ಮಾಡಾಕತ್ತೀವಿ ಅಂತಂದ್ರೆ ಎಲ್ಲಾ ಪ್ರಾಡಕ್ಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಾಕತ್ತಿದ್ವಿ ಅಂತಂದ್ರೆ ಎಲ್ಲಾ ಪ್ರಾಡಕ್ಟ್ ನಮ್ ಕಡೆ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ನಾ AC ರೆಡಿ ಮಾಡಾಕತ್ತಿದ್ದೆ ಅಂತಂದ್ರೆ ACದು ಫ್ಯೂ ಪಾರ್ಟ್ಸ್ ನಾ ರೆಡಿ ಮಾಡ್ತೀನಿ, ಬಟ್ ಫ್ಯೂ ಪಾರ್ಟ್ಸ್ ನ ಬೇರೆ ಕಡೆ ತಗೋಬಹುದು. ಓಕೆ, ಸೊ ಅಲ್ಲಿ ನಮ್ಗೆ ಏನಾಗ್ತದೆ, ಪಾರ್ಟ್ನರ್ಶಿಪ್ ನ ಬೆಳೆಸ್ಕೋತೀವಿ. ಈಗ ಒಂದ್ ಕಂಪ್ನಿ ಜೊತೆ ಡೀಲ್ ಮಾಡ್ಕೋತೀವಿ, ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ಪಾರ್ಟ್ಸ್ ನಾವು ತಗೋತೀವಿ. ಓಕೆ, ಸೊ ಅಲ್ಲಿ ಅಕೌಂಟಿಂಗ್ ಬರ್ತದೆ, ಅಂದ್ರೆ ಫೈನಾನ್ಷಿಯಲ್ ಬರ್ತದೆ. ಓಕೆ, ಅವರಿಗೆ ನಾವು ರೊಕ್ಕ ಕೊಡೋದಿರ್ತದ, ಅವ್ರ ಕಡೆ ನಮ್ ರೊಕ್ಕ ಇಸ್ಕೋದಿರ್ತದ, ಅದು ಒಂದ್ ಆಗ್ಬೋದು ಅಕೌಂಟಿಂಗ್ ಒಳಗ. ಆಮೇಲೆ ಕಸ್ಟಮರ್ ಕಡೆಯಿಂದ ಈಗ ಯಾರು ಬಾಯ್ ಮಾಡ್ತಾನ ಅವ ಪೇ ಮಾಡ್ಬೇಕು. ಓಕೆ, ಅಲ್ಲೂ ನಿಮ್ಗೆ ಅಕೌಂಟಿಂಗ್ ಬರ್ತದ. ಫೈನಾನ್ಷಿಯಲ್ ರಿಲೇಟೆಡ್ ಏನಿರ್ತದ ಅಲ್ಲೇ ಅಕೌಂಟಿಂಗ್ ಅಂತ ಹೇಳ್ಬೋದು. ಓಕೆ, ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. Without technology, without internet, okay, you are not maintaining the online business, correct? Okay, so technology ನು ಬಹಳ ಇಂಪಾರ್ಟೆಂಟ್. ನಾಟ್ ಓನ್ಲಿ ಆನ್ಲೈನ್, ಆಫ್ಲೈನ್ ಹೋದಾಗೂ ಈಗ ಆಫ್ಲೈನ್ ಹೋದ್ರಿ ಅಂತಂದ್ರೆ ಈಗಿನೊಳಗ್ ನೋಡ್ರಿ, ನಿಮಗೆಲ್ಲ ಅವಾಗಿನ ಹಂಗ ಕುಂತ ಬರೆಯೋದ್ ಇರಂಗಿಲ್ಲ, ಬುಕ್ ಮೇಂಟೈನ್ ಮಾಡ್ತಿರ, ಅವಾಗ ಖಾತಾ ಅಂತ ಮೇಂಟೈನ್ ಮಾಡ್ತಿದ್ರು. ಓಕೆ, ಈಗ ಹಂಗಿಲ್ಲ. ಓಕೆ, ಸೊ ಈಗೆಲ್ಲಾನು ನಿಮ್ಗ ಬಾರ್ಕೋಡ್ ರೀಡರ್ ನಿಂತ ಕಂಪ್ಯೂಟರ್ ಒಳಗೆಲ್ಲ ಬಿಲ್ಲಿಂಗ್ ಆಗ್ತದೆ. ಓಕೆ, ಬಿಲ್ಲಿಂಗ್ ಪ್ರೊಸೆಸ್ ಇರ್ತದ. ಆಮೇಲೆ ಈಗೆಲ್ಲ ಬಹಳಷ್ಟು ಅಪ್ಲಿಕೇಶನ್ಸ್ ಬಂದಾವ್. ಅವಾಗ ಹೆಂಗ್ ಖಾತಾ ಅಂತ ಬುಕ್ ಇಟ್ಕೋತಿದ್ರ, ಅವಾಗ ಈಗ ಖಾತಾ ಅಂತ ಸಾಫ್ಟ್ವೇರ್ ಬಂದದ್. ಓಕೆ, ಅದ್ರಾಗೆಲ್ಲ ನೀವು ಯಾರ ಕಲಿಂದ ಅಮೌಂಟ್ ಇಸ್ಕೋದದ, ಯಾರಿಗ್ ಕೊಡೋದದ, ಯಾರ್ದು ಎಷ್ಟು ಬ್ಯಾಲೆನ್ಸ್ ಅದ ಎಲ್ಲ ಮೇಂಟೈನ್ ಮಾಡ್ಕೋಬಹುದು. ಓಕೆ, ಸೊ ಟೆಕ್ನಾಲಜಿ ಇಸ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಓಕೆ, ಬಿಸ್ನೆಸ್ ರಿಸೋರ್ಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ನೀವು ಇಟ್ಕೋತೀರಿ ಸ್ವಲ್ಪ ಮಂದಿ ಲೈಕ್ ಡೆಲಿವರ್ ಮಾಡಾಕ. ಓಕೆ, ಏನು ಇಂಟರ್ನಲ್ ಆರ್ಗನೈಸೇಷನ್ ವರ್ಕ್ ಇರೋದು, ಅಕೌಂಟೆಂಟ್ಸ್ ಮೇಂಟೈನ್ ಮಾಡಾಕ. ಸೊ ಹ್ಯೂಮನ್ಸ್ ನೀವು ಇಟ್ಕೊಂಡಿರ್ತೀರಿ, ಸೊ ಅದು ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡ್ಬೇಕು. ಓಕೆ, ಸಪ್ಲೈಯರ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮ್ ಪ್ರಾಡಕ್ಟ್ ನ ಸಪ್ಲೈ ಆಗ್ಬೇಕು ಕರೆಕ್ಟ್ ಆಗಿ. ಓಕೆ, ಲೀಗಲ್ ಅಂಡ್ ಕಾಂಪ್ಲಿಯನ್ಸ್ ಅಂತಂದ್ರೆ ನಿಮ್ದು ಬಿಸ್ನೆಸ್ ನ ಲೀಗಲ್ ಮೇಂಟೆನೆನ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ, ನಿಮ್ದು ಅವೆಲ್ಲ ಇರ್ತಾವ, ಪೇಪರ್ ವರ್ಕ್ಸ್ ಇರ್ತಾವ, ಸೊ ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕು. ಕಾರ್ಪೊರೇಟ್ ಪ್ಲಾನಿಂಗ್. ಓಕೆ, ಆಮೇಲೆ ಪರ್ಚೇಸಸ್. ಸೊ ದೀಸ್ ಆಲ್ ಆರ್ ದ ಸಮ್ ಕೋರ್ ಬಿಸ್ನೆಸ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಡೇ ಟು ಡೇ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಡೇ ಟು ಡೇ ಬಿಸ್ನೆಸ್ ನಡಿಬೇಕಾದ್ರೆ ಇವೆಲ್ಲ ಸಮ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತ ಹೇಳಿ ಹೇಳ್ಬೋದು. ಓಕೆ, so all the core business functions listed above might not be used in all organizations. So ಇವೆಲ್ಲಾನು ಎಲ್ಲಾದ್ರಾಗೂ ಯೂಸ್ ಆಗ್ತಾವಂತ ಏನ್ ಹೇಳಕತ್ತಿಲ್ಲ, ಬಟ್ ಒಂದೊಂದ್ ಕಡೆ ಒಂದೊಂದ್ ಯೂಸ್ ಮಾಡ್ತಾನೆ, ಒಂದೊಂದ್ ಕಡೆ ಒಂದೊಂದ್ ಯೂಸ್ ಮಾಡ್ತಾನೆ. ಬಟ್ ದೀಸ್ ಆಲ್ ಆರ್ ದ ಸಮ್ ಕಾಮನ್ ಕೋರ್ ಬಿಸ್ನೆಸ್ ಫಂಕ್ಷನ್ಸ್ ಅಂತ ಹೇಳಿ ಹೇಳಕತ್ತಾನ. ಓಕೆ, there could be several factors for not using a core business function. For example, shortage of resources, or in a small organization a particular process can be easily maintained manually, etc. Okay, ಅಂದ್ರೆ and for example ಈ ಕೋರ್ ಬಿಸ್ನೆಸ್ ಪ್ರೋಸೆಸ್ ಒಂದೊಂದ್ ಕಡೆ ಯೂಸ್ ಮಾಡಂಗಿಲ್ಲ. ಓಕೆ, ಕೋರ್ ಬಿಸ್ನೆಸ್ ಫಂಕ್ಷನ್ಸ್ ನ ಒಂದೊಂದ್ ಕಡೆ ಯೂಸ್ ಮಾಡಂಗಿಲ್ಲ. ಎಲ್ಲಿ ಅಂತ ಒಂದ್ ಎಕ್ಸಾಂಪಲ್ ಕೊಡಾಕತ್ತಾನ, ಶಾರ್ಟೇಜ್ ಆಫ್ ರಿಸೋರ್ಸಸ್, ನಿಮ್ ಕಡೆ ಬಹಳಷ್ಟು ರಿಸೋರ್ಸಸ್ ಅವೈಲೇಬಲ್ ಇಲ್ಲ, ಅಥವಾ ಸ್ಮಾಲ್ ಆರ್ಗನೈಸೇಷನ್ ಇತ್ತು, ಸಣ್ಣದೊಂದ್ ಬಿಸ್ನೆಸ್ ಇತ್ತು ಅಂತಂದ್ರೆ ಅಲ್ಲಿ ನೀವು ಎಲ್ಲಾನು ಮೇಂಟೈನ್ ಮಾಡಂಗಿಲ್ಲ. ಓಕೆ, ಲೈಕ್ ಆನ್ಲೈನ್ ಡೆಲಿವರಿ ಮಾಡೋದು. ಓಕೆ, ಆಮೇಲೆ ಸೇಲ್ಸ್ ಮಾರ್ಕೆಟಿಂಗ್ ಮಾಡ್ತೀವಿ ಎಲ್ಲಾ ಕಡೆ, ಬಟ್ ಆನ್ಲೈನ್ ಮಾಡೋದು, ಅಕೌಂಟ್ ಮೇಂಟೈನ್ ಮಾಡೋದು, ಆನ್ಲೈನ್ ಅಕೌಂಟ್ ಮೇಂಟೈನ್ ಮಾಡೋದು, ಆನ್ಲೈನ್ ಪೇ ಮಾಡೋದು, ಸೊ ಎಲ್ಲ ಒಂದೊಂದ್ ಕಡೆ ಇರಂಗಿಲ್ಲ. ಎಲ್ಲೇ ಸ್ಮಾಲ್ ಆರ್ಗನೈಸೇಷನ್ ಆಗ್ಲಿ ಶಾರ್ಟೇಜ್ ಆಫ್ ರಿಸೋರ್ಸಸ್ ಅಲ್ಲಿ ಇರ್ತಾವಲ್ಲ, ಅಲ್ಲೆಲ್ಲ ನಾವು ಮೇಂಟೈನ್ ಮಾಡಕ್ ಆಗಂಗಿಲ್ಲ. ಓಕೆ, ಸೊ ಅಲ್ಲೆಲ್ಲ ಏನ್ ಮಾಡ್ತೀವಿ ನಾವು ಅಂದ್ರೆ ಮ್ಯಾನ್ಯುವಲಿ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಾನೆ. ಅಂದ್ರೆ ಇನ್ನಾನು ನಾವು ಮ್ಯಾನ್ಯುವಲಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಸಮ್ core business process. Understood about the core business process? Please reply. Yes, please reply. Understood about the core business process? ಹನ್ನೆರಡು ಮಂದಿಗೆ ತಿಳಿತು, ಉಳಿಗಿದವ್ರಿಗೆ ತಿಳಿದಿಲ್ಲ. 30 ಮಂದಿ ಒಳಗೆ ಮಕ್ಕೊಂಡ್ರೆ only 16 people understood. Only 16 people raised your hands. What about others? ತಿಳಿದಿಲ್ಲ?
Mallikarjun Sajjan, Mallikarjun Gugi, Kaveri, Akash, Nikita, Sachin, Rajkumar. ಮಕ್ಕೋತೀರೇನ್ರೋ ಹಚ್ಕೊಂಡೆ ಇಲ್ಲ ಮಕ್ಕೋಬೇಡ್ರಿ ಮತ್ತೆ okay we'll stop today. Tomorrow we'll start with the next topic. So first topic mugita, that is business enterprises, its functions and its core business process. ನಿದ್ದೆ ಬರ್ತದೆ ರಾತ್ರಿ ಏನ್ ಮಾಡ್ತೀವಿ ಮಕ್ಕಳೇನ ಹಗ್ಲತ್ತಾಗ ನಿದ್ದೆ ಮಾಡ್ತೇನೆ. Okay, so first topic mugita. So tomorrow we'll start with the next topic. Okay, I hope everyone understood the first topic, that is business enterprises, its functions and core business process. Ellargu understand aatu ant ankonini. Okay, okay, ನಿದ್ದೆ ಮಾಡ್ಬೇಡ್ರಿ. ನಿದ್ದೆ ಬರಾಕತ್ತೈತೆ ಅಂದ್ರೆ ಹೊರ ಬಂದ್ ಕೊಡ್ರಿ ಬಿಸ್ಲಾಗ. ನಾ ಹೆಂಗ್ ಬಿಸ್ಲಾಗ ನಿಂತ್ ಕ್ಲಾಸ್ ತಗೋತೀನಿ ನೋಡ್, ನಂಗೆ ಬಿಸ್ಲಾಗ ಬಂದ್ ನಿಂತ್ ತಗೋರಿ ಕೂಡ್ರಿ, ನಿದ್ದೆ ಬರಂಗಿಲ್ಲ. Okay, okay, thank you. We'll end now. ಅದನ್ನೇ ಮುಗಿತದ, ನಾವ್ ಎಂಡ್ ಮಾಡ್ಲಿಲ್ಲ ಅಂದ್ರೆ ಮುಗಿತದ. 1 minute remaining ಅದ. Okay.